ಗುಪ್ತ ಚಂದ ಹಾಕಿಬಿಟ್ಟಿದ್ದು. ಅದು ಹೆಚ್ಚಿಗೆ ಯಾರಿಗೆ ಕೊಟ್ಟದಪ್ಪ ಅಂದ್ರೆ ಬಿ ಜೆ ಪಿ ಕೊಟ್ಟದ. ಬಿ ಜೆ ಪಿ ಇವ್ರ ಕಡೆಯಿಂದ ಮಾದರಿ ಹೇಳಿಸಿದಂತ ವಿರೋಧ ಪಕ್ಷಗಳು ಮತ್ತು ಕೇಜ್ರಿವಾಲ್ರ ವಾದ. ಅದನ್ನು ಬಿಟ್ಟು ಒಂದು ದೊಡ್ಡ ಸಾಕ್ಷಿಗಳು ಇಲ್ಲ. ಗೋವಾದೊಬ್ಬರು ಯಾರೋ ಬಂದಿದ್ದರು, ಅಲ್ಲಿ ಒಂದು ಏನಪ್ಪ ಅಂತಂದ್ರೆ ಅಧಿಕಾರಿಗಳು ಅವ್ರ ಕಡೆ ಕೊಟ್ಟರೆ ಇವರು ದುಡ್ಡು ಅಂತೇನೋ ಒಂದು ಹೇಗೆ ಕೊಡ್ತಾ ಇದ್ದಾರೆ. ಅದು ಸಿಗಬೇಕಲ್ಲ ದುಡ್ಡದು. ಇವತ್ತು ಎನ್ಕ್ವೈರಿ ನಡೆದ ಉತ್ತರ ಕೊಡ್ಲಿಕ್ಕೆ ಹೆಚ್ಚಿದ್ದಾರೆ ಕೇಜ್ರಿವಾಲ್ರು. ನಿನ್ನೆ ದಿನನಿತ್ಯಗಳಂಥ ಒಂದು ಎನ್ಕ್ವೈರಿನ ನೇರವಾಗಿ ಆ್ಯಕ್ಚುಲಿ 25,000 ಪುಟಗಳ ಒಂದು ಆರೋಪ ಪಟ್ಟಿ ಅದ. ಸಣ್ಣದಲ್ಲ ಇದು. ಅದೇ ಕಾಲಕ್ಕೆ 3,000 ಪುಟಗಳ ಆರೋಪ ಪಟ್ಟಿ ಅದ. ಅದರಲ್ಲಿ ಎಲ್ಲೂ ಕೇಜ್ರಿವಾಲ್ರು ಒಂದು 2-3 ಸಲ ಹೆಸರು ಬಿಟ್ಟರೆ ಎಲ್ಲೂ ಬರೋದಿಲ್ಲ. ಇದಕ್ಕೆ ನೇರ ಸಂಪರ್ಕವೂ ಇಲ್ಲ. ಇಂದಾಗ ಒಂದು ಅಧಿಕಾರದಲ್ಲಿದ್ದಂಥ ಜನರಿಂದ ಆಯ್ಕೆಯಾದಂಥ ಒಂದು ಕೇಜ್ರಿವಾಲ್ನ ಒಳಗೆ ಹಿಡ್ಕೊಂಡು ಬರೋದು ಹಲವು ಸಲ ವಿಚಾರ ಮಾಡಬೇಕಾದ್ರೆ ಎಲ್ಲಿ ಸಾಕ್ಷಿನೇ ಇಲ್ಲ. ಅದನ್ನು ಕೇಳ್ತಾಯಿದ್ರಿ, ಯಾಕೆ ನೀವು ನನಗೆ ಬಂಧಿಸಿದ್ರಿ, ಇದು ಗೊತ್ತಿರಲಿಲ್ಲ ಇಡಿಯಿಂದ. ಅದಕ್ಕೆ ಮತ್ತೆ ದೋಷಾರೋಪ ಪಟ್ಟಿ ಮತ್ತೆ ಮುಂಜಾಕೊಂಡು ಹೋಗುವಂಥ ಇಲ್ಲ, ನಾವು ಪ್ರೂವ್ ಮಾಡ್ತೀವಿ, ಅದು ತರ್ತೀವಿ, ಎನ್ಕ್ವೈರಿ ಮಾಡ್ತಾಯಿದ್ದೀವಿ, ನಾವು ಹಿಂದಿನ ಮಂದಿ ಕರೆಸ್ತಾಯಿದ್ದೀವಿ. ಅಲ್ಲರಿ ಕರೆಸಿ ಎನ್ಕ್ವೈರಿ ಮಾಡಿರಿ, ಮತ್ತು ಇಲ್ಲಿವರೆಗೆ ಏನು ಮಾಡ್ತಾಯಿದ್ದೀರಿ, ನೀವು ಏನು ಮಾಡಿದಿರಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಮತ್ತು ಇವನ್ನ ಈ ನ್ಯಾಯ ವಿಷಯ ಬಂದಾಗ ನ್ಯಾಯಾಂಗೂ ಆದರೂ ಸಹಿತ ಅವಕಾಶ ಕೊಡಬೇಕಾಗ್ತದೆ. ಬಟ್ ಎಷ್ಟು ಅವಕಾಶ ಕೊಡೋದ್ರಿ? ಈಗಾಗಲೇ ನಮ್ಮ ಶಿಬು ಸೊರೇನರ ಮಗ ಇದ್ದಂಥ ಹೇಮಂತ್ ಸೊರೇನ್ ಅವ್ರ ಮೇಲೆ ಅವರ ಒಬ್ಬ ನಿಕಟವರ್ತಿ ವ್ಯಕ್ತಿ ಏನಪ್ಪ ಅಂತಂದ್ರೆ ಪ್ರೇಮ್ ಪ್ರಕಾಶ್ ಅವರನ್ನು 2022 ಒಳಗಿಟ್ಟಿದ್ದಾರೆ. ಹಂಗೆ ಪೂರಕ ದೋಷಾರೋಪ ಪಟ್ಟಿ ಬರ್ತದೆ, ಇನ್ನೂ ಹಿಡಿತಾ ಇದ್ದೀವಿ ಹೇಳ್ತಾ ಇದ್ದಾರೆ. 2 ವರ್ಷ ಒಳಗೆ ವಿಸೈಟ್ ಎನ್ಕ್ವೈರಿ. ಇದು ಯಾವ ನ್ಯಾಯ ರೀ? ಅಲ್ಲೇ ಡಾಕ್ಯುಮೆಂಟ್ಸ್ ಇತ್ತಪ್ಪ ಅಂತ, ದಾಖಲೆ ಇತ್ತಪ್ಪ ಅಂದ್ರೆ, ಸಾಕ್ಷಿ ಇತ್ತಂದ್ರೆ ಅಡ್ಡಿ ಇಲ್ಲ. ಅದು ಸಾಕ್ಷಿನೇ ಇಲ್ಲಿಲ್ಲ. ಅದಕ್ಕೆ ಮತ್ತೊಂದು ಏನೋ ಬಂದು ಹೇಳ್ತಾ ಇದ್ದಾರೆ. ಈಗ ನೋಡ್ರಿ ಕೇಜ್ರಿವಾಲ್ ತಂದು ಹೇಳಿದ್ರಿ, ಈಗ ಇಲ್ಲ ನೀವು ಇದನ್ನು ಹೇಳ್ತಾ ಇದ್ದೀನಿ, ನಾವು ಇದು ಪ್ರೂವ್ ಮಾಡ್ತೀವಿ, ಇನ್ನಷ್ಟು ಗೋವಾದಿಂದ ಕೆಲವೊಂದು ಹಿಡಿದಿರ್ತೀವಿ, ಮತ್ತೇನು ಮಾಡೋದು ಹೇಳಿ ಕೊಟ್ಟರು. ಮತ್ತೊಂದು ವಾರ ಕೇಳಿದರು. ಆದರೆ ನ್ಯಾಯಾಂಗ ಇದ್ದು ಈ 1ನೇ ತಾರೀಕು ಒಳಗೆ ಟೈಮ್ ಕೊಟ್ಟದ, ಏಪ್ರಿಲ್ 1ರವರೆಗೆ. ಇದು ಮತ್ತು ಅದಕ್ಕೆ ಇದೇ ಸಮಯದಲ್ಲಿ CBI ರೆಡಿ ಆಗ್ತಾಯಿದೆ ಇದಕ್ಕೆ ಕೇಸಿನ ಪರವಾಗಿ ಅಬಕಾರಿ ನೀತಿಯ ಪರವಾಗಿ ಇನ್ನಷ್ಟು ಪ್ರಶ್ನೆ ಕೇಳಬೇಕಾದ್ರೆ. ಅದಕ್ಕೆ ನಾವು ಇದೆಲ್ಲ ಏನು ಅಂತಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದು ಶರಶ್ಚಂದ್ರ ರೆಡ್ಡಿ ಅವರು ಈಗಾಗಲೇ ಅವರು ಏನಪ್ಪ ಅಂತಂದ್ರೆ BJPಗೆ 55 ಕೋಟಿ ಇದು ಕೊಟ್ಟಿದ್ದಾರೆ, ಪಾರ್ಟಿ ಫಂಡ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು, ಏನು ಕೊಟ್ಟರು, ಅದರಿಂದ ಲಾಭ ಮಾಡ್ಕೊಂಡಿದ್ದಾರೆ. ಅವರು ಅರವಿಂದೋ ಫಾರ್ಮಾ ಲಿಮಿಟೆಡ್ ಇದ್ದಿದ್ದು, ಅವ್ರಿಗೆ ಅನೇಕ ಕೆಲಸಗಳನ್ನು ಒಪ್ಪಿಸಿದ್ದು ಅನ್ನೋದು ಒಂದು ಆರೋಪಗಳ ಕಡೆ ಬರ್ತಾ ಇದ್ದಾವೆ. ಮತ್ತು ಇದರಲ್ಲಿ ಮತ್ತು ಅದ್ರ ಜೊತೆಗೆ ಅಬಕಾರಿ ವಿಷಯದಲ್ಲಿ ಇವ್ರ ಮೇಲೆ ಆರೋಪ ಇತ್ತು. ಅದಕ್ಕೆ ಸಹಿ ಮಾಡಿದವ್ರು ಕೇವಲ ಕೇಜ್ರಿವಾಲ್ ಅಷ್ಟೇ ಅಲ್ಲ, ಅಲ್ಲಿ ಉಪರಾಜ್ಯಪಾಲ ಅವ್ರದ್ದು ಎನ್ಕ್ವೈರಿ ಆಗ್ಬೇಕಲ್ರಿ, ಅವರು ಸಹಿ ಮಾಡಿದ್ದಾರೆ. ಅದಕ್ಕೆ ಹೌದು ಅಬಕಾರಿ ನೀತಿಯಿಂದ ಲಾಭ ಪಡ್ಕೊಂಡಿದ್ದಾರೆ ಇವರು ಅಂತೇಳಿ. ಮತ್ತು ಆ ಲಾಭ ಅಂಥದ್ದು ಲಾಭ ಆದದನ್ನು ಇಲ್ಲಿವರೆಗೆ ನೀವು ಯಾಕೆ ಕೇಳಿಲ್ಲ ಅನ್ನೋಂಥದ್ದು ಅವರು ಎನ್ಕ್ವೈರಿ ಮಾಡಿ ಏನಾಯ್ತು ಅಂತೇಳಿ. ಇದಕ್ಕೆ ಸಂಬಂಧ ಇಲ್ಲೇ ಸೂಕ್ಷ್ಮವಾಗಿ ಅಭ್ಯಾಸ ಮಾಡೋದು ಹೋದಾಗ ಕೇವಲ ವಿರೋಧ ಪಕ್ಷಗಳನ್ನ ಮಾತ್ರ ಟಾರ್ಗೆಟ್ ಮಾಡುವಂಥ ಒಂದೆಲ್ಲ ಇಲ್ಲೇನದಪ್ಪ ಅಂದ್ರೆ ವ್ಯವಹಾರ ನಡೆದಿದ್ದಾವೆ. ಯಾವುದೋ ಕೇಸ್ ತೊಗೊಂಡ್ರೆ ಇವತ್ತಂತ ಇತ್ತೀಚೆಗೆ ಅದರಲ್ಲೂ ಇಡಿಯ ಹಲವು ಪ್ರಕರಣಗಳು ವಿರೋಧ ಪಕ್ಷದ ನಾಯಕರ ಮೇಲೆ ಅದಾವೆ. ಇದರಲ್ಲೇ BJPಗೆ ಆಳು ಪಕ್ಷದವರು ಎಲ್ಲಿದವರು ಎಷ್ಟು ಮಂದಿ ಆಗಿದ್ದಾರೆ ಇವತ್ತು ಪ್ರಕರಣದಲ್ಲಿ ಸಿಕ್ಕೊಂಡಿದ್ದಾರೆ. ಎಲ್ಲರೂ ಪ್ರಾಮಾಣಿಕರಿದ್ದಾರೆ ಅಲ್ಲೇ. ಹಾಗಾಗಿ 55 ಕೋಟಿ ಎಲ್ಲಿ ಹೋಯ್ತು? ಈ ಶರಶ್ಚಂದ್ರ ರೆಡ್ಡಿ ಅಲ್ಲೇ ಕೊಟ್ಟ ಪಾರ್ಟಿಗೆ, ಆ ಪಾರ್ಟಿಗೆ ಏನು ಲಾಭ ಇಲ್ಲದೆ ಕೊಟ್ಟೇನು, ಅದಕ್ಕೆ ಲಾಭನ ಮಾಡ್ಕೊಂಡದಪ್ಪ. ಇದು ಅರವಿಂದ ಫಾರ್ಮಾ ಲಿಮಿಟೆಡ್ ಅಂತೇಳಿ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ ಅವ್ರ ವಿರೋಧಿಗಳು. ಮೂಲತಃ ಜಾಮೀನು ಅಂತ ಸಾಕ್ಷಿ ಕೊಟ್ಟಂಥ ವ್ಯಕ್ತಿ ಅವ್ರ ಬಗ್ಗೆನೇ ಇವತ್ತು ಪ್ರಶ್ನೆಗಳು ಮುಂದೆ. ಮತ್ತು ಇವ್ರು ಹೆಂಗೆ ಅಪರಾಧಿ ಆಗ್ತಾರೆ? ಮತ್ತು ಅದಕ್ಕೆ ಅಡಿಷನಲ್ ಮಾಡ್ಕೊಂಡು ಹಂಗೆ ಎನ್ಕ್ವೈರಿ ಮತ್ತು ಪಟ್ಟಿ ಸೇರಿಸೋದು. ಇದರ ಅರ್ಥ ಏನು ಅಂದ್ರೆ ಚುನಾವಣೆಯಲ್ಲೇ ಹೊರಗೆ ಓಡಾಡಬಾರದು ಅನ್ನೋ ಉದ್ದೇಶ ಇದನ್ನು ಇವ್ರದ್ದು ಅವ್ರದ್ದು. ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿರ್ತಂಥ